अंबेडकर गे जय बोलो डॉक्टर बाबा साहेब अंबेडकर गे दलित संघर्ष समिति संयोजक समिति ರೈತ ಮಿತ್ರ ಹೋರಾಟಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತೇನು 10 ದಿವಸದಿಂದ ನಾವು ನಿರಂತರವಾಗಿ ಇಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ತಾಲೂಕು ಪಂಚಾಯತ್ ಆವರಣದಲ್ಲಿ ಇಒ ಸರ್ವೇಶ್ ಅವರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ತನಿಖೆ ಆಗಬೇಕು ಮತ್ತು ನಮ್ಮ ದಲಿತರಿಗೆ ಏನು ಸಿಗಬೇಕಾಗಿದೆ ಅನುದಾನ ಎಲ್ಲ ಕೂಡ ಸಿಗಬೇಕು, ಟ್ರಾನ್ಸ್ಪರೆನ್ಸಿ ಆಗಿ ಎಲ್ಲ 25% ಅಕೌಂಟಲ್ಲಿ ಅದನ್ನು ವಿನಿಯೋಗಿಸಬೇಕು ಅಂತೇಳಿ ನಾವು ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ. 10 ದಿನ ಇವತ್ತು ಮುಗಿತಾ ಇದೆ, 10ನೇ ದಿನ. ಯಾರು ಕೂಡ ಈ ಜಿಲ್ಲಾಧಿಕಾರಿಗಳು ಈ ಒಂದು ಹೋರಾಟವನ್ನು ಕಡೆಗಣಿಸ್ತಾ ಇದ್ದಾರೆ ಇವತ್ತು, ಅಥವಾ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಇವತ್ತು ಈ ಹೋರಾಟದ ಬಗ್ಗೆ, ಅಥವಾ ಎಲ್ಲೋ ಒಂದು ಕಡೆ ರಾಜಕೀಯ ಒತ್ತಡಕ್ಕೋ ಅಥವಾ ನಮ್ಮ ಇಒ ಸರ್ವೇಶ್ ಅವರ ಹಣದ ಆಮಿಷಗಳಿಗೋ ಒಳಗಾಗಿ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಕಣ್ಣು ಮುಂದೆ ಸತ್ಯ ಗೊತ್ತಿದ್ರೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಾವು ಹೋರಾಟದ ಸ್ವರೂಪವನ್ನು ಬದಲಾವಣೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. 10 ದಿನಗಳ ಕಾಲ ನಾವು ಶಾಂತಿಯುತವಾದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾಳೆನೂ ಸಹಿತ ಏನು 18ನೇ ತಾರೀಕಿಂದ ನಡೀತಾ ಇದೆ ಉಪವಾಸ ಸತ್ಯಾಗ್ರಹ, ಅದರಂತೆ ನಾಳೆ 11ನೇ ದಿವಸ ಕೂಡ ಸರದಿ ಉಪವಾಸ ಸತ್ಯಾಗ್ರಹ ಇರ್ತದೆ. ನಾಳೆ ಒಬ್ಬರಲ್ಲ, ಸುಮಾರು 5-6 ಜನ ಉಪವಾಸ ಸತ್ಯಾಗ್ರಹವನ್ನು ಕೊಡ್ತಾರೆ. ಆ ಕೂರೋದ್ರ ಜೊತೆಗೇನೆ ಇವತ್ತು 11 ದಿನಗಳಿಂದ ಕೂಡ ನಾವೇನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಹೋರಾಟದ ಖರ್ಚು ವೆಚ್ಚಗಳು ಅಥವಾ ಇಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳನ್ನೆಲ್ಲ ಕೂಡ ನಮ್ಮ ಹಿತೈಷಿಗಳು ಮತ್ತು ಸ್ನೇಹಿತರೆಲ್ಲ ಕೂಡ ಹಂಚ್ಕೊಂಡು ನಮಗೆ ಇಷ್ಟು ದಿವಸ ಕೂಡ ನಮಗೆಲ್ಲ ಕೂಡ ಇಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ನಾವು ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇವತ್ತು. ಮತ್ತೆ ಅವರನ್ನೇ ನಾವು ನಮ್ಮ ಹೋರಾಟಕ್ಕೆ ಸಹಾಯ ಮಾಡಿ ಅಂತ ಕೇಳೋದು ಕೂಡ ತಪ್ಪಾಗ್ತದೆ. ಆ ಕಾರಣಕ್ಕಾಗಿ ನಾಳೆ ನಾವು ಏನು ಇವತ್ತು ಈ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ದಲಿತರನ್ನ ನಿರ್ಲಕ್ಷ್ಯ ವಹಿಸಿ ಇವತ್ತು ನಮ್ಮನ್ನ ಬೀದಿಯಲ್ಲಿಟ್ಟು ಹೋರಾಟ ಮಾಡ್ತಕ್ಕಂಥ ಏನು ಈ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿದೆ. ಇದರ ವಿರುದ್ಧವಾಗಿ ನಾಳೆ ನಮ್ಮ ಹೋರಾಟಕ್ಕೆ ಬೇಕಾದಂತ ಹಣ ಕಾಸನ್ನ ಕೂಡ ನಾವು ಒದಗಿಸ್ಕೊಳ್ಬೇಕಾಗಿರೋದ್ರಿಂದ ನಾಳೆ ತಾಲೂಕು ಮತ್ತು ಜಿಲ್ಲಾಡಳಿತದ ವಿರುದ್ಧವಾಗಿ ನಾವು ಭಿಕ್ಷಾಟನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲ ಕೂಡ ನಮ್ಮ ರಸ್ತೆ ಮೇಲೆ ಹೋಗಿ ಸಾರ್ವಜನಿಕರಿಂದ ನಮ್ಮ ಹೋರಾಟಕ್ಕೆ ಹಣ ಭಿಕ್ಷೆಯನ್ನಾಗಿ ದೇಣಿಗೆಯನ್ನಾಗಿ ಕೊಡಿ, ನಮಗೆ ಈ ರೀತಿ ಇದೆ ಅಂತ ನಾವು ನಾಳೆ ಇಡೀ ಮುಳಬಾಗಿಲು ನಗರನಾದ್ಯಂತ ಕೂಡ ನಾವು ಭಿಕ್ಷಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಭಿಕ್ಷಾಟನೆ ಕಾರ್ಯಕ್ರಮ ಮಾಡೋ ಮುಖಾಂತರ ಸಾರ್ವಜನಿಕರಿಂದ ಕೊಡ್ತಕ್ಕಂಥ ₹1, ₹2 ಹಣವನ್ನು ಸಂಗ್ರಹಣೆ ಮಾಡಿ ನಮ್ಮ ಹೋರಾಟಕ್ಕೆ ಬೇಕಾದಂಥ ಊಟ ತಿಂಡಿ ಇನ್ನೊಂದು ಪೆಂಡಲ್ದು ಇನ್ನೊಂದು ವ್ಯವಸ್ಥೆಗಳನ್ನೆಲ್ಲ ಕೂಡ ಮಾಡ್ಕೊಳ್ಳೋದಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಅದರಂತೆ ಎಲ್ಲ ನಮ್ಮ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಮತ್ತು ನಾಳೆ ಎಲ್ಲರೂ ಕೂಡ ಸಕ್ರಿಯವಾಗಿ ಈ ಒಂದು ಭಿಕ್ಷಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಹೋರಾಟಕ್ಕೆ ಬೇಕಾದಂತ ಏನು ಸಂಪನ್ಮೂಲಗಳಿದೆ ಆ ಸಂಪನ್ಮೂಲಗಳನ್ನು ನಾವು ಸಂಗ್ರಹಣೆ ಮಾಡಿಕೊಳ್ಳಿಕ್ಕೆ ತಾವೆಲ್ಲ ಕೂಡ ಸಹಕಾರ ಕೊಡಬೇಕು ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ಭೀಮ ಬಂಧುಗಳಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ದಲಿತ ಸಮುದಾಯಕ್ಕೆ ಸಂಬಂಧಿಸಿದಂತಹ ಒಂದು ಜಿಲ್ಲಾಧಿಕಾರಿ ಇಟ್ಕೊಂಡು ಇವತ್ತು ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಕಳೆದ 10 ದಿನಗಳಿಂದ ನಿರಂತರವಾದ ಒಂದು ಹೋರಾಟ ಮಾಡ್ತಾ ಇದ್ದೀರಾ. ನಾಳೆನ ಭಿಕ್ಷಾಟನೆಗೆ ಹೋಗ್ತಾ ಇದ್ರೆ ಅಂತಂದ್ರೆ ಎಲ್ಲೊಂದ್ ಕಡೆ ಸಮಾಜಕ್ಕೆ ಕೆಟ್ಟ ಮೆಸೇಜ್ ಹೋಗುತ್ತಿಲ್ಲ. ಕೆಟ್ಟ ಮೆಸೇಜ್ ಅಂತಿಲ್ಲ. ನಮ್ಮವರೇ ಅಂದ್ರೆ ನಮ್ಮ ಜಾತಿ ಇದ್ರೆ ನಮ್ಮವ್ರು ಆಗೋದಿಲ್ಲ. ನಮ್ಮ ಜಾತಿ ಅಧಿಕಾರಿಗಳು ನಮ್ಮವ್ರು ಅಂತ ನಾವು ಅಂದ್ಕೊಂಡ್ರೆ ಆಗೋದಿಲ್ಲ. ಅವ್ರ ಮನಸ್ಸಿನಲ್ಲಿ ಕೂಡ ನಮ್ಮದು ಅಂತ ಇರ್ಬೇಕಾಗತ್ತೆ. ಆ ನಮ್ಮದು ಅಂತ ಯಾವಾಗಿರುತ್ತೋ ಅಥವಾ ನಮ್ಮವರು ಅಂತ ಯಾವಾಗಿರ್ತಾರೋ ಆವಾಗ ಒಳ್ಳೇದಾಗತ್ತೆ. ಅವರ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ಕೊಳ್ಳಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟವನ್ನು ಯಶಸ್ವಿ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ವ್ಯತ್ಯಾಸ ಇಷ್ಟೇ. ಒಬ್ಬ ಭ್ರಷ್ಟ ಅಧಿಕಾರಿಯನ್ನ ಅವರು ಉಳಿಸ್ಕೊಳ್ಳುವಂತ ಪ್ರಯತ್ನದಲ್ಲಿದ್ದಾರೆ. ನಾವು ಭ್ರಷ್ಟ ಅಧಿಕಾರಿಯನ್ನು ತೊಲಗಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿದ್ದೀವಿ. ಇದು ನಮ್ಮವರ ನಿಮ್ಮವರ ಮಧ್ಯನ ಘರ್ಷಣೆ ಅಲ್ಲ.
ಇದು ಭ್ರಷ್ಟಾಚಾರ ಮತ್ತು ನ್ಯಾಯದ ವಿರುದ್ಧ ಘರ್ಷಣೆ. ಈಗಾಗಲೇ ಈಗ ನೋಡಿ, ಈಗ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಲೋಕಸಭಾ ಕ್ಷೇತ್ರ ಆಗಿರ್ಬೋದು, ಈಗಾಗಲೇ ಶಾಸಕರು 10 ದಿನಗಳ ಹೋರಾಟದಲ್ಲಿ ಇನ್ನೂ ಭೇಟಿ ನೀಡಿದ್ದಾರೆ, ಇನ್ನೂ ಭರವಸೆನೂ ಕೊಟ್ಟಿದ್ದಾರೆ. ಜೊತೆ ಬೆಳೆದು ಮತ್ತೊಂದು ವಿಚಾರ, ಲೋಕಸಭಾ ಸದಸ್ಯರು ಇದ್ದಾರೆ, ಇಲ್ಲಿ ತಾಲೂಕಿನ ಜನ ಮತನೂ ಪಡ್ಕೊಂಡಿದ್ದಾರೆ. ಅವ್ರ ಗಮನಕ್ಕೆ ಹೋಗಿಲ್ವಾ? ಯಾಕೆ ಅವರು ತಾತ್ಸಾರ ಮಾಡ್ತಾ ಇದ್ದಾರೆ? ಇದುವರೆಗೂ ಭೇಟಿ ನೀಡಿದ್ದಾರೆ ಹಿಂದೆ? ಒಂದ್ ಹೇಳ್ತೀನಿ ಸರ್, ನಾನು ಶಾಸಕರು ಬಂದಿದ್ರು, ನಾವು ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅವ್ರೇನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನು ನಾವು ಕಾದು ನೋಡ್ತೀವಿ. ಲೋಕಸಭಾ ಸದಸ್ಯರ ಗಮನಕ್ಕೆ ಹೋಗಿಲ್ಲ ಅಂತ ಇರೋದಿಲ್ಲ. ಯಾಕಂದ್ರೆ ಇಡೀ ಜಿಲ್ಲೆಯಾದ್ಯಂತ ಕೂಡ ಇವತ್ತು ಗೊತ್ತಾಗಿದೆ ಇಲ್ಲಿ ಹೋರಾಟ ಆಗ್ತಾ ಇರ್ತಕ್ಕಂಥದ್ದು. ಅಲ್ಲಿ ಅವರಿಗೆ ಮನಸ್ಸಿಲ್ಲ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅವರನ್ನು ಬಿಟ್ಟು ಬೇರೆ ಮೀಸಲು ಕ್ಷೇತ್ರಕ್ಕೆ ಶಾಸಕರು ಕೂಡ ಇದ್ದಾರೆ ಈ ಒಂದು ಜಿಲ್ಲೆ ಒಳಗೆ. ಏನೋ ಅವರು ಕೂಡ ಈ ಬಗ್ಗೆ ಗಮನ ಹರಿಸಬಹುದಾಗಿತ್ತು. ಇದು ಪ್ರತಿ ತಾಲೂಕಿನಲ್ಲಿ ಇರ್ತಕ್ಕಂಥ ಸಮಸ್ಯೆ, ನಮ್ಮ ಮುಳಬಾಗಿಲಲ್ಲಿ ಒಂದು ಸಮಸ್ಯೆ ಅಲ್ಲ. ಪ್ರತಿ ತಾಲೂಕಿನಲ್ಲೂ ಕೂಡ 25% ಏನು ನಮ್ಮ ಖಾತೆ ಇದೆ, ಆ ಖಾತೆ ಹಣ ವರ್ಗಾವಣೆ ಮಾಡದೆ ಮೋಸ ಮಾಡಿದ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಇದೆ. ಮತ್ತೆ ಯಾರು ಕೂಡ ತುಟಿ ಬಿಚ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿನೇ ನಾವು ನಮ್ಮ ಹೋರಾಟವನ್ನ ಇಷ್ಟು ತೀವ್ರವಾಗಿ ನಾವು ದೃಢವಾಗಿ ಮಾಡ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಬೇಕಾಯಿತು. ಸರ್ಕಾರದ ಆದೇಶಕ್ಕೆ ತಾಲೂಕು ಆಡಳಿತ, ಜಿಲ್ಲಾಡಳಿತ ಪಾಲನೆ ಇಲ್ಲ ಅನ್ನೋ ಮಾತು ಹೇಳ್ತಾ ಇದ್ದಾರೆ. 100% ಇಲ್ಲ. ಸರ್ಕಾರದ ಆದೇಶಗಳ ಪಾಲನೆ ಆಗ್ತಾ ಇಲ್ಲ. ನಾನು ಈ ಮೂಲಕ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇಂದಿನ ಏನು ಸರ್ಕಾರ ಆದೇಶಗಳಿದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸಂಬಂಧಪಟ್ಟಂತಹ ಅನುದಾನವನ್ನು ಯಾವ ಯಾವ ರೀತಿ ಖರ್ಚು ಮಾಡಬೇಕು, ಯಾವ ಯಾವ ಉದ್ದೇಶಗಳಿಗಾಗಿ ಬಳಸಬೇಕು, ಅಥವಾ ಹೇಗೆ ಅವರ ಖಾತೆಗಳ ಹಣ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಟ್ರಾನ್ಸ್ಪರೆನ್ಸಿ ಇದೆ ಸರ್ಕಾರಕ್ಕೆ. ಆದ್ರೆ ಅದನ್ನ ಬದಿಗೊತ್ತಿ ಇವರು ನಮಗೆ ಮನಸ್ಸಿಗೆ ಬಂದಂತೆ ಮಾಡ್ತಾ ಇರೋದ್ರಿಂದ ಇವತ್ತು ಈ ರೀತಿ ಎಲ್ಲಾ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗಿದೆ. ಸರ್, ಒಟ್ಟಾರೆಯಾಗಿ ಈ ಹೋರಾಟದಲ್ಲಿ ಹಲವು ಬಾರಿ ನೀವು ಹೇಳ್ತಾ ಬರ್ತಾ ಇದ್ದೀರಾ, ನಮ್ಮ ಹತ್ರ ದಾಖಲೆಗಳಿದ್ದಾವೆ, ದಾಖಲೆಗಳಿಟ್ಕೊಂಡೇ ನಾವು ಹೋರಾಟ ಮಾಡ್ತೀವಿ ಅಂತ. ದಾಖಲೆಗಳಿಗೂ ಕೂಡ ಇಲ್ಲಿ ಬೆಲೆ ಸಿಗ್ತಲ್ವಾ? 10 ದಿನ ಆಗಿದೆ ಈಗಾಗಲೇ ಹೋರಾಟದಲ್ಲಿ. ನೋಡಿ ಸರ್, ನೋಡಿ, ದಾಖಲೆಗಳು ಬೇರೆ, ಭ್ರಷ್ಟಾಚಾರದ ದಾಖಲೆಗಳು ಬೇರೆ ಇದಾವೆ. ನಾವು ಕೇಳ್ತಾ ಇರ್ತಕ್ಕಂಥ ಮೇನ್ ಡಿಮ್ಯಾಂಡ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ RTI ನಾವು ಕೇಳಿರ್ತಕ್ಕಂಥ ಅರ್ಜಿಗಳೇನಿದ್ದಾವೆ ಅದೇನೇ ದಾಖಲೆ. 30 ಪಂಚಾಯತ್ಗಳಲ್ಲೂ ಕೂಡ 25% ಹಣದ ಅನುದಾನದಲ್ಲಿ ಏನು ಹಣ ಮೀಸಲಿಟ್ಟು ನಮ್ಮ ಖಾತೆಯಿಂದ ಅವ್ರು ಖರ್ಚು ಮಾಡಬೇಕಾಗಿತ್ತು, ಅದು ಆಗಿಲ್ಲ ಅನ್ನೋದೇ ದೊಡ್ಡ ದಾಖಲೆ. ಅದರ ಮೇಲೆ ಇವ್ರ ಮೇಲೆ ಯಾವ ರೀತಿಯ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬಹುದು ಅಥವಾ ಅಮಾನತು ಮಾಡಬಹುದು, ಏನಾದ್ರೂ ಮೇಲಾಧಿಕಾರಿಗಳು ಅವ್ರು ಮಾಡ್ತಾ ಇರೋದು ಅನ್ನೋದೇ ಪ್ರಶ್ನೆ. ಈಗ ಅವ್ರು ಯಾಕೆ ಇವ್ರನ್ನ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅನ್ನೋದೇ ಪ್ರಶ್ನೆ. ಅಂದ್ರೆ ಇವರೆಲ್ಲ ಕೂಡ ದಲಿತರ ವಿರುದ್ಧವಾಗಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಷ್ಟೇ. ನೀವು ಹೇಳುವಂತ ಮಾತಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ ಬೇಲಿನೇ ಹೋಗ್ಬಿಟ್ಟು ಹೊಲ ಮೇದಂಗೆ ಅನ್ನೋ ಅರ್ಥ. 100ಕ್ಕೆ 100 ಸತ್ಯವಾದ ಮಾತಿದು. ಯಾರು ದಲಿತರಿಗೆ ರಕ್ಷಣೆ ಕೊಡಬೇಕಾದ್ರೆ, ಯಾರು ದಲಿತರಿಗೆ ಸೌಲಭ್ಯ ಕಳಿಸ್ಕೊಡ್ಬೇಕಾಗಿತ್ತು, ಅವರೇ ಇವಾಗ ದಲಿತರಿಗೆ ಸೌಲಭ್ಯ ಸಿಗದಂಗೆ ತಡೆಗೋಡೆ ಇಟ್ಕೊಂಡಿದ್ದಾರೆ. ಅದು 100ಕ್ಕೆ 100 ವಾಸ್ತವ ಸತ್ಯ. ಸರ್, ಒಟ್ಟಾರೆಯಾಗಿ 11ನೇ ದಿನದ ಹೋರಾಟ ರೂಪರೇಷೆ ಯಾವ ರೀತಿ ಇರಲಿದೆ ಸರ್? ಸೊ 11ನೇ ದಿವಸ ಈಗ ಹೇಳಿದೀವಿ ಆಲ್ರೆಡಿ, ನಾವು ಜಿಲ್ಲಾಡಳಿತ ತಾಲೂಕು ಆಡಳಿತ ವಿರುದ್ಧ ಭಿಕ್ಷಾಟನೆಗೆ ಹೋಗ್ತೀವಿ. ನಾಳಿದ್ದು ಹೋರಾಟ ಏನಿರುತ್ತೆ ನಾಳೆ ನಾವು ಚರ್ಚೆ ಮಾಡಿ ನಾಳಿದ್ದಿನ ಹೋರಾಟದ ರೂಪುರೇಷೆಗಳನ್ನು ನಾವು ಹೇಳ್ತೀವಿ, ತಮ್ಮ ಮುಂದೆ ನಮ್ಮ ಗಮನಕ್ಕೆ ತರ್ತೀವಿ.